ಹಾಯ್ ಸ್ಟೂಡೆಂಟ್ಸ್, ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಇವತ್ತು ನಾನು ಈ ಗಣಿತ ಸಂಬಂಧಪಟ್ಟಂತಹ ವೆರಿ ಇಂಪಾರ್ಟೆಂಟ್ ಲೆಸನ್ ವೈಸ್ ಏನೇನು ಓದ್ಕೋಬೋದು ಬುಲೆಟ್ ಪಾಯಿಂಟ್ಸ್ನ ಹೇಳ್ಕೊಂಡು ಹೋಗ್ತೀನಿ. ಅಷ್ಟನ್ನೇ ಫಾಲೋ ಮಾಡಿ ನೀವು, ಅದರಲ್ಲೇ ಇದು ಮಾಡ್ಕೋಬೋದು. ನೀವು 60 to 70, 70 to 80 ತೆಗಿಬೋದು. ಈ ಪಾಠದಿಂದ ಈ ಥರ ಪಾಯಿಂಟ್ಸ್ಗಳನ್ನ ಕೊಡ್ತಾಯಿದ್ದೀನಿ, ಅದ್ರ ಮೇಲೇ ಸ್ಟಡಿ ಮಾಡಿ, ಅದನ್ನ ಇಟ್ಕೊಂಡೇ ಸ್ಟಡಿ ಮಾಡಿ. ಇದು ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸೊ ಅದಕ್ಕೂ ಮುನ್ನ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು 10th ನಾವು ಅದು ಕ್ರಿಯೇಟ್ ಮಾಡಿರೋ ಚಾನಲ್ಲು. ವಿಡಿಯೋಗಳು ಬರ್ತಾ ಇರುತ್ತೆ ದಿನಾಲು. ಈಗ ಜಸ್ಟ್ ತಾನೇ ನಾವು ಸೋಷಿಯಲ್ ಸೈನ್ಸ್ನ ಬಿಟ್ಟಿದ್ದೀವಿ. ಇವಾಗ ವೆರಿ ಇಂಪಾರ್ಟೆಂಟ್ ಇರೋವಂಥ ಒಂದು ಗಣಿತಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿನ ಇದರಲ್ಲಿ ಕೊಡ್ತಾಯಿದ್ದೀನಿ ಪ್ರತಿ ಲೆಸನ್ನಿಂದನೂ. ಎಷ್ಟೋ ಜನ ಇದನ್ನು ಕಷ್ಟ ಅಂದ್ಕೊತೀರ ಗಣಿತನ. ಸೊ ಈಸಿಯಾಗಿ ಪಾಸ್ ಆಗೋದನ್ನ ನಾವು ಇದರಲ್ಲಿ ಹೇಳ್ಕೊಡ್ತಾಯಿದ್ದೀನಿ. ಬನ್ನಿ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ನೇದು ಪ್ರಮೇಯಗಳು ಏನೇನು ಓದ್ಕೋಬೇಕು ನೀವು. 4 ಅಥವಾ 5 ಮಾರ್ಕ್ಸ್ಗೆ ತ್ರಿಭುಜಗಳ ಪಾಠದಿಂದ ಇರುತ್ತೆ. 7ರಿಂದ 8 ಮಾರ್ಕ್ಸ್ ತ್ರಿಭುಜಗಳ ಪಾಠದಿಂದ ಇರುತ್ತೆ. ಸೊ ಫಸ್ಟ್ನೇದು ಥೇಲ್ಸ್ನ ಪ್ರಮೇಯ. ಆ್ಯಂಡ್ ನೆಕ್ಸ್ಟು ಸಮರೂಪ ತ್ರಿಭುಜಗಳ ವಿಸ್ತೀರ್ಣ. ಆಮೇಲೆ ಪೈಥಾಗರಸ್ನ ಪ್ರಮೇಯ. ಇದು ಕನ್ಫರ್ಮ್. ಈ 3ರಲ್ಲಿ ಒಂದು ಕನ್ಫರ್ಮ್ ಬರುತ್ತೆ ಪ್ರಮೇಯ. ನೆಕ್ಸ್ಟ್ ಇನ್ನು ವೃತ್ತಗಳಿಗೆ ಸಂಬಂಧಿಸಿದಂತೆ ಇದರಲ್ಲಿ 3 ಮಾರ್ಕ್ಸ್ ಕನ್ಫರ್ಮು. ಇವಾಗ 1ನೇ ಕ್ವೆಶ್ಚನ್ ನೋಡೋದಾದರೆ ಇದು ಯಾವುದೋ ಒಂದು ಇದ್ರ ಮೇಲೆ ಅಂದರೆ ಇಲ್ಲಿ ಸಾಧಿಸಿ ಕೊಡ್ತಾರೆ. ವೃತ್ತದ ಮೇಲೆ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಇದನ್ನು ಪ್ರೂವ್ ಮಾಡೋದು ಇದು. ನೆಕ್ಸ್ಟ್ 2ನೇ ಕ್ವೆಶ್ಚನ್ನು, ಇದು ಆಲ್ಸೋ ಪ್ರೂವ್ ಮಾಡಿದೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ. 3 ಮಾರ್ಕ್ಸು. ಇವೆರಡನ್ನ ಚೆನ್ನಾಗಿ ಓದ್ಕೊಳ್ಳಿ. 2ರಲ್ಲಿ ಒಂದು ಕನ್ಫರ್ಮ್ ಆಗಿ ಬರುತ್ತೆ. 2ರಲ್ಲಿ ಒಂದು ಕನ್ಫರ್ಮ್. ನೆಕ್ಸ್ಟು ನಕ್ಷೆಗಳು ಸಂಬಂಧಪಟ್ಟಂತೆ ಈ ಗ್ರಾಫ್ ವರ್ಕು. ಇದು 7 ಮಾರ್ಕ್ಸ್ ಇದೆ. ತುಂಬ ಈಸಿ ಸ್ಕೋರಿಂಗ್ ಪ್ಯಾಕೇಜ್ ಇದು. ಇದರಲ್ಲಿ ನೋಡೋದಾದರೆ 1ನೇ ಕ್ವೆಶ್ಚನ್ನು, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಪಾಠದಿಂದ ನಕ್ಷೆಗಳಲ್ಲಿ 2 ಇದೆ. 2 ಪಾಠಗಳು ಬರುತ್ತೆ. ಅದರಲ್ಲಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದಿಂದ 4 ಮಾರ್ಕ್ಸ್ ಇದೆ. ಸಂಖ್ಯಾಶಾಸ್ತ್ರದಿಂದ 3 ಮಾರ್ಕ್ಸ್ ಇದೆ. ಸೊ ಅದು 2 ಚರಾಕ್ಷರಗಳ ಸಮೀಕರಣ ಓದ್ಕೊತಿರೋದನ್ನು. ಇದು ನೋಡೋದಾದರೆ ಸಂಖ್ಯಾಶಾಸ್ತ್ರದಲ್ಲಿ ಏನು ಓದ್ಕೋಬೇಕಂದ್ರೆ ಕಡಿಮೆ ವಿಧಾನದ ಓಜೀವ್ ನಕ್ಷೆ ಮತ್ತು ಅಧಿಕ ವಿಧಾನದ ಓಜೀವ್ ನಕ್ಷೆ. ಇದಾಯಿತು. ನೆಕ್ಸ್ಟ್ ಇಲ್ಲಿ ಬರೋದಾದರೆ ರಚನೆಗಳಲ್ಲಿ ಟೋಟಲ್ ಆಗಿ 8 ಮಾರ್ಕ್ಸ್ ಇದೆ. 8 ಮಾರ್ಕ್ಸ್ ಐತೆ. ಇಲ್ಲಿ ಏನು ಕೇಳ್ಬೋದು, ಟೋಟಲ್ 8 ಮಾರ್ಕ್ಸು ಯಾವ್ಯಾವುದರಿಂದ ಕೇಳ್ತಾನಂದರೆ, ಒಂದು ದತ್ತ ರೇಖಾಖಂಡವನ್ನು ವಿಭಾಗಿಸುವುದು. ಇದರಿಂದ 2 ಮಾರ್ಕ್ಸ್ಗೆ ಇದು ಬರುತ್ತೆ. ನೆಕ್ಸ್ಟ್ ಇನ್ನೊಂದು 3 ಮಾರ್ಕ್ಸ್ಗೆ ಸಮರೂಪ ತ್ರಿಭುಜಗಳ ರಚನೆ. ಇದು 3 ಮಾರ್ಕ್ಸ್ಗೆ. ಆ್ಯಂಡ್ ನೆಕ್ಸ್ಟ್ 3rd ಕ್ವೆಶ್ಚನ್ನು, ವೃತ್ತಕ್ಕೆ ಸ್ಪರ್ಶಕಗಳ ರಚನೆ. ಇದು ಆಲ್ಸೋ 3 ಮಾರ್ಕ್ಸ್. 2 ಮಾರ್ಕ್ಸ್. ಇಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. ರಚನೆಗಳು ನೋಡಿದ್ವಿ. ನೆಕ್ಸ್ಟ್ ಲೆಸನ್ನು ಸಮಾಂತರ ಶ್ರೇಣಿಗಳು. ಇದು ಕೂಡ 9ರಿಂದ 10 ಮಾರ್ಕ್ಸ್ ತುಂಬ ವೇಟೇಜ್ ಇರುವಂಥ ಒಂದು ಲೆಸನ್ ಇದು. ಇಲ್ಲಿ ಏನೇನಂದರೆ ಮಾಮೂಲಿ ಕೇಳೋದು ಸಮಾಂತರ ಶ್ರೇಣಿಯ ಸಾಮಾನ್ಯ ಪದ. ಆಲ್ಮೋಸ್ಟ್ ಇದು ಪ್ರತಿ ಇಯರ್ ಕೇಳ್ತಾನೆ ಇರ್ತಾರೆ ಸಾಮಾನ್ಯ ಪದ. ಆಮೇಲೆ ಎನ್ನೇ ಪದ ಕಂಡುಹಿಡಿಯೋದು 2 ಮಾರ್ಕ್ಸ್ಗೆ. ಎನ್ ಪದಗಳ ಮೊತ್ತ ಕಂಡುಹಿಡಿಯೋದು. ಅದಾದಮೇಲೆ ಸಮಾಂತರ ಶ್ರೇಣಿ ಮೇಲೆ ಹೇಳಿಕೆ ರೂಪದ ಪ್ರಶ್ನೆಗಳು. ನಿಮ್ಮ ಪ್ರಶ್ನೆ ಪಾಠದಲ್ಲೇ ಹೇಳಿಕೆ ರೂಪದ ಪ್ರಶ್ನೆಗಳಿದೆ ಸಮಾಂತರ ಶ್ರೇಣಿಗಳ ಮೇಲೆ. ಅವುಗಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಲೆಸನ್ ನೋಡೋದಾದರೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಇದರಲ್ಲಿ 4 ಮಾರ್ಕ್ಸ್ ಇದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಇವು ತುಂಬ ಇಂಪಾರ್ಟೆಂಟ್. ಇದ್ರನ್ನ ಇಟ್ಕೊಂಡೇ ಸ್ಟಡಿ ಮಾಡಿ. ಇದ್ರ ಮೇಲೇ ಕೇಳ್ತಾನೆ. ಇದೇ ಪಾಯಿಂಟ್ಸ್, ಇದೇ ಬುಲೆಟ್ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದೀನಿ. ಈ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಇದ್ರ PDF ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದನ್ನು ಪಿನ್ ಮಾಡಿರ್ತೀನಿ PDFನ, ಅಲ್ಲಿ ನೋಡ್ಕೊಳ್ಳಿ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು 4 ಮಾರ್ಕ್ಸ್ಗಿದೆ. 4 ಮಾರ್ಕ್ಸು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 1 ಕ್ವೆಶ್ಚನ್ನು. ಅದಾದಮೇಲೆ ತ್ರಿಜ್ಯಾಂತರ ಖಂಡದ ಕಂಸದ ಇವೆರಡರಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಇವೆರಡರ ಮೇಲೆ ಇನ್ನು ಎಕ್ಸ್ಟ್ರಾ ನೋಡ್ಕೋಬೇಡಿ. ಇವೆರಡರ ಮೇಲೆ ನೋಡ್ಕೊಳ್ಳಿ.
ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ. ಇದು ಒಂದು ತುಂಬ ಈಸಿ ಇರುವಂಥ ಒಂದು ಲೆಸನ್ನು. ಇದು ತುಂಬ ಇದೈತೆ, ಈಸಿಯಾಗಿ ಓದ್ಕೋಬೋದು ಇದನ್ನು. ಇದರಲ್ಲಿ ಏನು ನೋಡ್ಕೋಬೇಕಂದ್ರೆ ಮಧ್ಯಬಿಂದು ನಿರ್ದೇಶಾಂಕಗಳು, ಆಮೇಲೆ ಭಾಗ ಎರಡು ಮಾರ್ಕ್ಸ್ಗೆ, ಇದು ಪ್ರಮಾಣ ಸೂತ್ರ, ತ್ರಿಭುಜದ ವಿಸ್ತೀರ್ಣ 1 ಮಾರ್ಕ್ಸ್ಗೆ ಕೇಳಿದರೆ. ನೆಕ್ಸ್ಟ್ ವರ್ಗ ಸಮೀಕರಣಗಳು. ಇದು ತುಂಬ ಇಂಪಾರ್ಟೆಂಟು. ಇದು ಕೂಡ ಹೆವಿ ವೆಯ್ಟೇಜ್ ಇದೆ ಮಾರ್ಕ್ಸು. ಸೊ ಇದರಲ್ಲಿ ನೋಡೋದಾದರೆ ವರ್ಗ ಸಮೀಕರಣಗಳಲ್ಲಿ ಸಮೀಕರಣದ ಆದರ್ಶ ರೂಪ 1 ಮಾರ್ಕ್ಸು, ಪ್ರತಿ ವರ್ಷ ರಿಪೀಟೆಡ್ ಕ್ವಶನ್ ಇದು. ಆದರ್ಶ ರೂಪ ಕೇಳ್ತಾನೆ. ಶೋಧಕದ ಬೆಲೆ 2 ಮಾರ್ಕ್ಸು, ಈಸಿ ಇದೆ. ಆಮೇಲೆ ಸೂತ್ರ ಸಹಾಯದಿಂದ ವರ್ಗ ಸಮೀಕರಣ ಬಿಡಿಸುವುದು, ಇದು ಆಲ್ಸೋ ಈಸಿ. ಹೇಳಿಕೆ ರೂಪದ ಪ್ರಶ್ನೆಗಳು, ಇದರಲ್ಲೂ ಹೇಳಿಕೆ ರೂಪದ ಪ್ರಶ್ನೆಗಳಿವೆ, ಅದನ್ನು ಸ್ವಲ್ಪ ನೋಡಿ. ಇನ್ನು ಕೊನೆಯದಾಗಿ ಬರೋದಾದರೆ ಒಂದು ಸಂಖ್ಯಾಶಾಸ್ತ್ರ. ಇದರಲ್ಲಿ ಸರಾಸರಿ ಕಂಡುಹಿಡಿಯೋ ಕ್ವಶನ್ ಬಂದೇ ಬರುತ್ತೆ. ಇಲ್ಲಿ ಸರಾಸರಿ 6 ಮಾರ್ಕ್ಸ್ ಇದೆ, ಈಸಿ ಲೆಸನ್ ಇದು. ಸೊ ಕಷ್ಟ ತೊಗೋಬೇಡಿ, ಆ್ಯಕ್ಚುಲಿ ಮ್ಯಾಥ್ಸ್ ಈಸಿನೇ ಇದೆ. ಇದರಲ್ಲಿ ಇದು ಅದಿದಾಗ್ಬೋದು ಕ್ವಶನು, ಏನು ಮಧ್ಯಾಂಕ ಕಂಡುಹಿಡಿಯೋದು, ಇಲ್ಲಿ ಪ್ರಿಂಟ್ ಆಗಿಲ್ಲ. ಮಧ್ಯಾಂಕ ಕಂಡುಹಿಡಿಯೋದು, ಆಮೇಲೆ ಬಹುಲಕ, ಇದನ್ನು ಆಲ್ಮೋಸ್ಟ್ ಸರಾಸರಿ ಕಂಡುಹಿಡಿದು ಓದ್ಕೊಳ್ಳಿ. ಎಕ್ಸ್ಟ್ರಾ ಮಧ್ಯಾಂಕ, ಬಹುಲಕ, ಇದ್ರ ಸೂತ್ರಗಳೆಲ್ಲ ನೆನ್ಪಿಟ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್. ಸೊ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಆಗಿ SRA ಕನ್ನಡ, ಇದು ನಿಮ್ಮ ಚಾನಲ್ ಅಂದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.